ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯು ಜಿ ಸಿ ಇ ಟಿ 2026ರ ಚಾಯ್ಸ್ ಎಂಟ್ರಿನ ಯಾವ ರೀತಿ ಆನ್ಲೈನಲ್ಲಿ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಕೆ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿ, ನಂತರ ಪ್ರವೇಶ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯು ಜಿ ಸಿ ಇ ಟಿ 2026 ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, ನಂತರ ಯು ಜಿ ಸಿ ಇ ಟಿ 2026 ಚಾಯ್ಸ್ ಎಂಟ್ರಿ ಶುಲ್ಕ ಪಾವತಿ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಕ್ಯೂ ಆರ್ ಕೋಡ್ ಮುಖಾಂತರನೂ ಲಾಗಿನ್ ಆಗ್ಬೋದು ಅಥವಾ ಸಿ ಇ ಟಿ ನಂಬರ್ನ ಎಂಟ್ರಿ ಮಾಡಿ ಕೂಡ ಲಾಗಿನ್ ಆಗ್ಬೋದು. ಸೊ ನಾನಿವಾಗ ಸಿ ಇ ಟಿ ನಂಬರ್ ಥ್ರೂ ಲಾಗಿನ್ ಆಗ್ತಿದ್ದೀನಿ. ಮೊದಲಿಗೆ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ, ನಂತರ ಸಿ ಇ ಟಿ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ ನಂತರ ನಿಮಗೆ SMS ಥ್ರೂ ಅಥವಾ ವಾಟ್ಸಪ್ಗಾದರೂ ಬರ್ಬೋದು ಅಥವಾ ಇಮೇಲ್ಗೆ OTPನ 3 ಆಪ್ಷನ್ ಇರುತ್ತೆ. ಬೈ ವಾಟ್ಸಪ್, ಇಮೇಲ್ ಅಥವಾ SMS ಟೆಕ್ಸ್ಟ್ ಮೆಸೇಜು. ಸೊ ಯಾವುದ್ರ ಥ್ರೂನಾದ್ರೂ ನೀವು OTPನೇ ತಗೊಂಡು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ನಂತರ ನಿಮ್ಮ ಅಪ್ಲಿಕೆಂಟ್ ಯಾರಿರ್ತಾರೆ ಅಂದರೆ ಸ್ಟೂಡೆಂಟ್ ಯಾರಿರ್ತಾರೆ ಅವ್ರದ್ದು ಲೈವ್ ಫೋಟೋ ಮ್ಯಾಂಡೇಟ್ರಿ. ತುಂಬ ಜನಕ್ಕೆ ಫಸ್ಟು ಆಪ್ಷನ್ ಎಂಟ್ರಿ ಬಿಟ್ಟಾಗ ಲೈವ್ ಫೋಟೋ ಇರಲಿಲ್ಲ. ಸೊ ಬರ್ತಾ ಅದು ಲೈವ್ ಫೋಟೋ ಕಂಪಲ್ಸರಿ ಮಾಡಿದ್ದಾರೆ. ಸೊ ಇವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತಂದ್ರೂ ಅಪ್ಲಿಕೆಂಟ್ ಇರಲೇಬೇಕು. ಅವ್ರು ಕೆಲವು ಕಡೆ ಅವ್ರ ಪೇರೆಂಟ್ಸ್ ಬಂದು ಮಾಡಿಸ್ಕೊಳ್ಳೋದಾಗಲಿ, ಸೈಬರ್ ಸೆಂಟರ್ಗಳಿಗೆ ಹೋಗಿ ಪೇರೆಂಟ್ಸ್ಗಳು ಮಾಡಿಸ್ಕೊಡು. ಸೊ ಇಲ್ಲಿ ಲೈವ್ ಫೋಟೋ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಈಗ ನಾನು OTPನ ಜನ್ರೇಟ್ ಮಾಡಿಕೊಂಡು ಇಲ್ಲಿ OTPನ ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ OTPನ ಕೊಡ್ತೀನಿ. ಸೊ ವೆರಿಫೈ OTP ಕೊಟ್ಟ ನಂತರ ನಿಮಗೆ ಇಲ್ಲಿ ಚಾಯ್ಸ್ ಎಂಟ್ರಿಗೆ ಲಾಗಿನ್ ಆಗ್ತೀರಾ. ಸೊ ಇಲ್ಲಿ 4 ರೀತಿ ನಿಮಗೆ ಚಾಯ್ಸ್ ಇರುತ್ತೆ. ಸೊ ಆ ಚಾಯ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ OTP ಬರೋದು ಸ್ವಲ್ಪ ಲೇಟಾಗಿತ್ತು, ನಾನು ವಾಟ್ಸಪ್ OTPನ ಕೊಟ್ಕೊತೀನಿ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ವೆರಿಫೈ OTPನ ಕೊಟ್ಟು ಚಾಯ್ಸ್ ಎಂಟ್ರಿ ಲಾಗಿನ್ ಆಗ್ತೀನಿ. ಸೊ ಈ ರೀತಿ ಕೊಟ್ಟ ನಂತರ ನಿಮಗೆ ಸಿಸ್ಟಮಲ್ಲಾದರೆ ವೆಬ್ ಕ್ಯಾಮ್ ಇರಬೇಕಾಗತ್ತೆ. ಇನ್ ಕೇಸ್ ನೀವು ಮೊಬೈಲಲ್ಲಿ ಲಾಗಿನ್ ಆಗ್ತೀರಾ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಸೊ ಏನು ತೊಂದರೆ ಆಗೋಲ್ಲ. ಸೊ ನೀವು ಸಿಸ್ಟಮಿಂದ ಲಾಗಿನ್ ಆಗ್ತೀನಿ ಅಂತಂದರೆ ಫೇಸ್ ಕ್ಯಾಮ್ರಾ ಇರುತ್ತೆ. ಸೊ ಫೇಸ್ ಕ್ಯಾಮ್ರಾ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಇದಾದ ನಂತರ ಹಿಂಗೆ ಫೇಸ್ ಕ್ಯಾಮ್ರಾನ ಆನ್ ಮಾಡಿಕೊಂಡು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಲಾಗಿನ್ ಆಪ್ಷನ್ನ ಕ್ಲಿಕ್ ಮಾಡಿ ಸೊ ಚಾಯ್ಸ್ ಎಂಟ್ರಿಗೆ ಲಾಗಿನ್ ಆಗ್ತಿದ್ದೀನಿ. ಐ ಅಂಡರ್ಸ್ಟ್ಯಾಂಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೊ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೋಡ್ತಾ ಇದ್ದೀರಾ ನನಗೆ ಒಂದು ಕಾಲೇಜ್ ಅಲರ್ಟ್ ಆಗಿದೆ. ಸೊ ಅಲಾಟ್ಮೆಂಟ್ ಲೀಸ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಆ ಕಾಲೇಜು ಇವಾಗ ನನಗೆ ಆ್ಯಕ್ಚುಲಿ ಬೇಕು. ಸೊ ನನಗೆ ಮುಂದೆನೂ ಆಪ್ಷನ್ ಎಂಟ್ರಿಗೆ ನಾನು ಇಲ್ಲಿ ಹೋಗಬೇಕು ಅಂದರೆ ಅದು ಹೋಲ್ಡ್ ಆಗಿರಲಿ ಮತ್ತು ಮುಂದೆನೂ ಬೇರೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನಿವಾಗ ಚಾಯ್ಸ್ ಎಂಟ್ರಿನ ತೊಗೊತಾ ಇದ್ದೀನಿ. ಸೊ ಇವಾಗ ಮೊದಲನೇ ಚಾಯ್ಸ್ ಏನಪ್ಪ ಅಂತ ಅಂದರೆ ನನಗೆ ಈ ಕಾಲೇಜ್ ಓಕೆ ಆಗಿದೆ, ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಇದೇ ಕಾಲೇಜ್ಗೆ ನಾನು ಜಾಯ್ನ್ ಆಗ್ತೀನಿ ಅನ್ನೋದು ಮೊದಲನೇ ಆಪ್ಷನ್ನು. ಚಾಯ್ಸ್ 2 ಏನಪ್ಪ ಅಂತ ಅಂದರೆ ನನಗೀಗ ಅಲಾಟ್ ಆಗಿರೋ ಕಾಲೇಜು ಇರಲಿ ಮತ್ತು ಮುಂದೇನೂ ನೋಡ್ತೀನಿ ಇನ್ನೂ ಬೆಟರ್ ಆಗಿರೋ ಕಾಲೇಜ್ ಸಿಗ್ಬೋದು ಅಂತ. ಸೊ ಮೂರನೇದು ಏನಪ್ಪ ಅಂತ ಅಂದರೆ ಈಗ ಸಿಕ್ಕಿರೋ ಕಾಲೇಜು ಬೇಡ, ನನಗೆ ಅದನ್ನು ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. ಸೊ 4ನೇ ಆಪ್ಷನ್ ಏನಪ್ಪ ಅಂತ ಅಂದರೆ ನನಗೆ ಈ ಸಿ ಇ ಟಿ ಆಪ್ಷನ್ನೇ ಬೇಡ, ಅಂದರೆ ಸಿ ಇ ಟಿ ಬೇಡ, ನಾನು ಪ್ರೈವೇಟಾಗಿ ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಸಿ ಇ ಟಿನ ಕ್ಯಾನ್ಸಲ್ ಮಾಡಿ ನೀವು ಪ್ರೈವೇಟಾಗಿ ಜಾಯ್ನ್ ಆಗ್ಬೋದು. ಸೊ ಇದು 4ನೇ ಆಪ್ಷನ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಂಟ್ರಿ ಮಾಡಬೇಕಾದ್ರೆ ಸರಿಯಾಗಿ ನೋಡಿ ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಸಲ ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಮತ್ತೆ ಎಡಿಟ್ ಆಪ್ಷನ್ ಸ್ವಲ್ಪ ಕಷ್ಟ. ಸೊ ಅದರಿಂದ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಇವಾಗ ನನಗೆ ಈಗ ಅಲಾಟ್ ಆಗಿರೋ ಕಾಲೇಜನ್ನು ಸಿಕ್ಕಿದ್ರೂ ತೊಂದರೆ ಇಲ್ಲ, ಬಟ್ ನನಗೆ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಈಗ
ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಚಾಯ್ಸ್ 2 ಮುಂಚೆನೇ ಹೇಳ್ದಂಗೆ, ಸೊ ಇದೇ ಇರಲಿ, ಮುಂದೆನೂ ಬೆಟರ್ ಕಾಲೇಜ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೆಂತಿ ವೀಡಿಯೋ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸೊ ಚಾಯ್ಸ್ 2 ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನನಗೆ ಈಗೇನು ಅಲಾಟ್ ಆಗಿದೆ ಆ ಕಾಲೇಜು ಇರಲಿ, ಬೆಟರ್ ಇನ್ನೂ ಒಂದು ಕಾಲೇಜ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡಿ, ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನೀವಿಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ಕನ್ಫರ್ಮ್ ಅಂತ ಟೈಪ್ ಮಾಡಿ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕನ್ಫರ್ಮ್ ಅಂತ ಟೈಪ್ ಮಾಡಿ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಏನು ಚಾಯ್ಸ್ ಮಾಡಿರ್ತೀರ ಅದನ್ನು ಪ್ರಿಂಟೌಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಸೊ ಇಷ್ಟು ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಸೊ ಯಾಕಂದರೆ ಒಂದು ಸಲ ಮಿಸ್ಟೇಕ್ ಆದರೆ ಮತ್ತೆ ನಿಮಗೆ ಆಪ್ಷನ್ಗಳು ಚೇಂಜ್ ಆಗೋಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಕೇರ್ಫುಲ್ಲಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಮಾಡಿ. ಸೊ ಇದಿಷ್ಟು ಆಗಿತ್ತು ಚಾಯ್ಸ್ ಎಂಟ್ರಿ ಮಾಡುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.